ನಾರಾಯಣ ಸ್ವಾಮಿ ಅಂತ ಗೈನಕಾಲಜಿಸ್ಟ್ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಇವತ್ತು ಈ ಸಿನಿಮಾ ಒಂದು ರಿಲೀಸ್ ಮಾಡೋಕ್ಕೆ ಏನು ಇವರು ಕಾರ್ಯಕ್ರಮ ಮಾಡಿದ್ದಾರೆ, ಇದಕ್ಕೆ ಕರೆದಿದ್ದಕ್ಕೆ ನನಗೆ ಭಾಳ ಖುಷಿಯಾಯಿತು. ಈಗ ನಿರ್ಮಾಪಕರು ಮತ್ತು ನಿರ್ದೇಶಕರು ನಮಗೆ ಭಾಳ ಆತ್ಮೀಯ ಸ್ನೇಹಿತರುಗಳು. ಹಾಗಾಗಿ ನಮ್ಮದು ಪಕ್ಕದಲ್ಲೇ ಹಾಸ್ಪಿಟ್ಲ್ ಇರೋದ್ರಿಂದ ಸೊ ನೀವು ಬರಬೇಕು ಅಂತಂದ್ರು, ಅದಕ್ಕೆ ಭಾಳ ಖುಷಿಯಾಗಿ ಬಂದೆ. ಈ ಸಂದರ್ಭದಲ್ಲಿ ನಾನು ಕೆಲವು ವಿಷಯಗಳು ಹೇಳಬೇಕು ಅಂತಂದರೆ ನಾನೇನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮ ಸುಮನಾ ಮೇಡಮ್ಮು ಹಿರಿಯ ನಟರು, ಕರ್ನಾಟಕದ ಒಂದು ಸಿನಿಮಾ ರಂಗದಲ್ಲಿ ಭಾಳ ಹಿರಿಯ ನಟರುಗಳೆಲ್ಲ ಇದ್ದಾರೆ. ಮತ್ತು ಪ್ರಸಾದ್ ಸರ್ ಇದ್ದಾರೆ, ವೇಲು ಸರ್ ಎಲ್ಲ ಮಾತಾಡಿದ್ದಾರೆ. ಮತ್ತು ಈ ಒಂದು ರಂಗದಲ್ಲಿ ನಾವೇನಂತ ಇದರಲ್ಲಿ ನಾವು ಜ್ಞಾನಿಗಳು ಅಲ್ಲ ಏನೂ ಅಲ್ಲ. ಆದರೆ ನಾವೊಂದು ವೀವರ್ ಆಗಿ ಏನು ಪಿಕ್ಚರ್ಗೆ ಹೋಗಿ ನೋಡೋ ಒಂದು ವೀವರ್ ಥರ, ಏನಂದರೆ ಯಾವುದೇ ಒಂದು ಸಣ್ಣ ಒಂದು ಸೀರಿಯಲ್ ಆಗಲಿ ಒಂದು ಪಿಕ್ಚರ್ ಆಗಲಿ ತೆಗಿಬೇಕಂದ್ರೆ ಭಾಳಷ್ಟು ಪ್ರಯತ್ನ ಮಾಡಬೇಕು, ಭಾಳಷ್ಟು ಶ್ರಮ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಆರ್ಥಿಕವಾಗಿರ್ಬೋದು ಅಥವಾ ಟೆಕ್ನಿಕಲ್ ಆಗಿರ್ಬೋದು ಅಥವಾ ಅಲ್ಲಿನ ಜನನ್ನ ಎಲ್ಲರನ್ನು ಸೇರಿಸಿ ಒಂದು ಪಿಕ್ಚರ್ ಒಂದು ಪ್ರಾಜೆಕ್ಟ್ನ ತೆಗೆದು ಅದನ್ನು ಸಂಪೂರ್ಣವಾಗಿ ಅದನ್ನು ಸಿನಿಮಾ ಥಿಯೇಟ್ರಿಗೆ ತರಬೇಕು ಅಂದರೆ ನಿರ್ಮಾಪಕರು, ನಿರ್ದೇಶಕರು ಮತ್ತು ಅದರಲ್ಲಿ ಭಾಗವಹಿಸಿರುವ ಎಲ್ಲ ನಟ ನಟಿಯರಿಗೂ ಭಾಳಷ್ಟು ಜವಾಬ್ದಾರಿ ಇರುತ್ತೆ. ಎಷ್ಟೋ ಪಿಕ್ಚರ್ಗಳು ಹೆಸರು ಬರುತ್ತೆ, ಅವು ರಿಲೀಸ್ ಆಗಲ್ಲ. ಸೊ ಆದರೆ ಈ ಪಿಕ್ಚರ್ನ ಒಂದು ಕಂಪ್ಲೀಟಾಗಿ ರೆಡಿ ಮಾಡಿ ನೆಕ್ಸ್ಟ್ ಮಂತ್ ಅಕ್ಟೋಬರಲ್ಲಿ ರಿಲೀಸ್ ಮಾಡೋಕ್ಕೆ ಒಳ್ಳೆ ದಿವಸಗಳಲ್ಲಿ, ಯಾಕಂದರೆ ಅಕ್ಟೋಬರ್ ನವಂಬರ್ ಒಳ್ಳೆ ದಿವಸಗಳಾಗಿರೋದ್ರಿಂದ ಜನಕ್ಕೆ ಭಾಳಷ್ಟು ಫ್ರೀ ಟೈಮ್ ಇರೋದ್ರಿಂದ ಎಲ್ಲ ಪಿಕ್ಚರ್ನ ಜಾಸ್ತಿ ನೋಡ್ತಾರೆ ಅಂತ ಇವರೆಲ್ಲ ಯೋಚನೆ ಮಾಡಿ ಮಾಡ್ತಾಯಿದ್ದಾರೆ. ಸೊ ಇದರಲ್ಲಿ ಈ ಎಲ್ಲ ಹೊಸ ನಟ ನಟಿಯರಿಗೂ ಇದು ಸಕ್ಸಸ್ಫುಲ್ಲಾಗಿ ಈ ಪಿಕ್ಚರ್ನು ಮುಗಿದ್ರೆ ಅವ್ರಿಗೂ ಮುಂದಿನ ದೊಡ್ಡ ದೊಡ್ಡ ಪಿಕ್ಚರ್ಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಅವಕಾಶಗಳು ಸಿಕ್ಕಲಿ. ಮತ್ತು ನಮ್ಮ ನಿರ್ಮಾಪಕರನ್ನು ಟ್ರೈಲರು ಇದು ನೋಡಿದಾಗ ಭಾಳ ಚೆನ್ನಾಗಿ ತೆಗೆದಿದ್ದಾರೆ. ಯಾವುದೋ ಒಂದು ಹಿಂದಿ ಪಿಕ್ಚರ್ ಆಗ್ಬೋದು ಅಥವಾ ಇನ್ಯಾವುದಾದ್ರೂ ದೊಡ್ಡ ಇಂಗ್ಲೀಷ್ ಪಿಕ್ಚರ್ ಆಗ್ಬೋದು, ಆ ಥರ ಒಂದು ಟೆಕ್ನಾಲಜಿ ಯೂಸ್ ಮಾಡಿ ತೆಗೆದಿದ್ದಾರೆ. ಏನು ಒಂದು ಸ್ವಲ್ಪ ನೋಡಿದ್ವಿ, ಅದರಲ್ಲಿ ಆ ಥರ ಒಂದು ಫೀಲ್ ಬರುತ್ತೆ. ಸೊ ಈ ಪಿಕ್ಚರಲ್ಲಿ ಇನ್ನೂ ಆ ಥರ ಒಂದು ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ ಅಂತ ತಿಳ್ಕೊಳ್ತಾ ನನ್ನ ಎರಡು ಮಾತುಗಳನ್ನು ಹೇಳ್ತಾ, ನಮ್ಮ ಸ್ನೇಹಿತರು ಮುರಳಿ ಅವರಿಗೆ ಮತ್ತು ಈ ಪಿಕ್ಚರಲ್ಲಿ ಎಷ್ಟು ಜನ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಎಲ್ರಿಗೂ ಒಳ್ಳೆ ಸಕ್ಸಸ್ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಪಿಕ್ಚರ್ಗಳು ಮಾಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ.